ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಗ್ಯಾಂಗ್ಗೆ ಕೈ ಕೊಟ್ಟ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಬುರುಡೆ ಗ್ಯಾಂಗ್ಗೆ ಕೈ ಕೊಟ್ಟ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಧರ್ಮಸ್ಥಳ ಕ್ಷೇತ್ರದ ಪರ ಬ್ಯಾಟ್ ಬೀಸಿದ ಚಿನ್ನಯ್ಯ. ಬುರುಡೆ ಕೇಸ್ನಲ್ಲಿ ಧರ್ಮಸ್ಥಳದವರ ಎಂಟ್ರಿಗೆ ಆಕ್ಷೇಪವಿಲ್ಲ, ನ್ಯಾಯಾಲಯದಲ್ಲಿ ಆಕ್ಷೇಪವಿಲ್ಲ ಎಂದ ಮಾಸ್ಕ್ ಮ್ಯಾನ್. ಕೇಸ್ನಲ್ಲಿ ಭಾಗಿಯಾಗಲು ತಮಗೂ ಅವಕಾಶ ಕೊಡಿ, ಧರ್ಮಸ್ಥಳವನ್ನು ಸಂತ್ರಸ್ತ ಎಂದು ಪರಿಗಣಿಸಿ ಎಂದಿದ್ದಾನೆ. ನ್ಯಾಯಾಲಯದಲ್ಲಿ ಧರ್ಮಸ್ಥಳ ಪರ ವಕೀಲರ ಮನವಿ ಇದು. ಆದರೆ ಧರ್ಮಸ್ಥಳದ ಮನವಿಗೆ ಒಪ್ಪದ ತಿಮರೋಡಿ ಗ್ಯಾಂಗ್. ಮಹೇಶ್ ಶೆಟ್ಟಿ ಮತ್ತು ಇತರರ ವಕೀಲರ ಆಕ್ಷೇಪಣೆಯು ಸಲ್ಲಿಕೆಯಾಗಿದೆ. ಈ ನಡೆ ಧರ್ಮಸ್ಥಳದವರ ಎಂಟ್ರಿಗೆ ಓಕೆ ಅಂದ ಚಿನ್ನಯ್ಯ. ತಮ್ಮ ಆಕ್ಷೇಪಣೆ ಇಲ್ಲ ಎಲ್ಲ ಅಂತ ಮಾಸ್ಕ್ ಮ್ಯಾನ್ ಹೇಳಿರುವಂಥದ್ದು. ವಿಚಾರಣೆ ಮುಂದೂಡಿದಂತಹ ಬೆಳ್ತಂಗಡಿಯ ನ್ಯಾಯಾಲಯ ಮಾಸ್ಕ್ ಮ್ಯಾನ್ ಈಗ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ಗೆ ಕೈ ಕೊಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಧರ್ಮಸ್ಥಳ ಕ್ಷೇತ್ರದ ಪರ ಬ್ಯಾಟ್ ಬೀಸಿದಂಥ ಚಿನ್ನಯ್ಯ. ಬುರುಡೆ ಕೇಸ್ನಲ್ಲಿ ಧರ್ಮಸ್ಥಳದವರ ಎಂಟ್ರಿಗೆ ನಮ್ಮದೇನೂ ಆಕ್ಷೇಪವಿಲ್ಲ, ನ್ಯಾಯಾಲಯದಲ್ಲಿ ಆಕ್ಷೇಪವಿಲ್ಲ ಅಂತ ಹೇಳಿದ್ದಾನೆ ಮಾಸ್ಕ್ ಮ್ಯಾನ್. ಕೇಸ್ನಲ್ಲಿ ಭಾಗಿಯಾಗಲು ತಮಗೂ ಅವಕಾಶ ಕೊಡಿ, ಧರ್ಮಸ್ಥಳವನ್ನ ಸಂತ್ರಸ್ತ ಅಂತ ಪರಿಗಣಿಸಿ ತಂದಿದ್ದಾನೆ. ನ್ಯಾಯಾಲಯದಲ್ಲಿ ಧರ್ಮಸ್ಥಳ ಪರ ವಕೀಲರ ಮನವಿ. ಆದ್ರೆ ಧರ್ಮಸ್ಥಳದ ಮನವಿಗೆ ಒಪ್ಪದಂತಹ ತಿಮರೋಡಿ ಗ್ಯಾಂಗ್, ಮಹೇಶ್ ಶೆಟ್ಟಿ ಮತ್ತು ಇತರ ವಕೀಲರ ಆಕ್ಷೇಪಣೆಯು ಸಲ್ಲಿಕೆಯಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಮಾಸ್ಕ್ ಮ್ಯಾನ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ಗೆ ಕೈ ಕೊಟ್ಟಿದ್ದಾನೆ ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಧರ್ಮಸ್ಥಳ ಕ್ಷೇತ್ರದ ಪರ ಬ್ಯಾಟ್ ಬೀಸಿದಂತಹ ಚಿನ್ನಯ್ಯ ಧರ್ಮಸ್ಥಳದವರ ಎಂಟ್ರಿಗೆ ಆಕ್ಷೇಪವಿಲ್ಲ ಅಂತಂದಿದ್ದಾನೆ. ಬುರುಡೆ ಕೇಸ್ನಲ್ಲಿ ಧರ್ಮಸ್ಥಳದ ಎಂಟ್ರಿಗೆ ಆಕ್ಷೇಪವಿಲ್ಲ, ನ್ಯಾಯಾಲಯದಲ್ಲಿ ಆಕ್ಷೇಪವಿಲ್ಲ ಅಂತ ಮಾಸ್ಕ್ ಮ್ಯಾನ್ ಹೇಳಿರುವಂಥದ್ದು. ಕೇಸ್ನಲ್ಲಿ ಭಾಗಿಯಾಗಲು ನಮಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾನೆ. ಧರ್ಮಸ್ಥಳವನ್ನ ಸಂತ್ರಸ್ತ ಅಂತ ಪರಿಗಣಿಸಿ ಅಂತ ಕೂಡ ಹೇಳಿರುವಂಥದ್ದು. ನ್ಯಾಯಾಲಯದಲ್ಲಿ ಧರ್ಮಸ್ಥಳ ಪರ ವಕೀಲರ ಮನವಿ ಆಗಿದೆ. ಆದರೆ ತಿಮರೋಡಿ ಗ್ಯಾಂಗ್ ಇದನ್ನ ಒಪ್ಪುತ್ತಿಲ್ಲ. ಧರ್ಮಸ್ಥಳದ ಮನವಿಗೆ ಒಪ್ಪದಂತಹ ತಿಮರೋಡಿ ಗ್ಯಾಂಗ್, ಮಹೇಶ್ ಶೆಟ್ಟಿ ಮತ್ತು ಇತರ ವಕೀಲರ ಆಕ್ಷೇಪಣೆಯೂ ಕೂಡ ಸಲ್ಲಿಕೆಯಾಗಿದೆ. ಈ ನಡುವೆ ಧರ್ಮಸ್ಥಳದವರ ಎಂಟ್ರಿಗೆ ಓಕೆ ಅಂತ ಚಿನ್ನಯ್ಯ ಹೇಳಿದ್ದಾನೆ. ತಮ್ಮ ಆಕ್ಷೇಪಣೆ ಇಲ್ಲ ಅಂತ ಮಾಸ್ಕ್ ಮ್ಯಾನ್ ಹೇಳಿರುವಂಥದ್ದು. ವಿಚಾರಣೆ ಮುಂದೂಡಿದೆ ಬೆಳ್ತಂಗಡಿ ನ್ಯಾಯಾಲಯ. ಬುರುಡೆ ಕೇಸ್ನಲ್ಲಿ ಧರ್ಮಸ್ಥಳವನ್ನ ಸಂತ್ರಸ್ತ ಅಂತ ಪರಿಗಣಿಸಿ ಅನ್ನೋದು ಆಗಿದೆ. ಈಗ ವಕೀಲರು ಮನವಿಯನ್ನ ಮಾಡಿರುವಂಥದ್ದು. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಮನವಿ ಇದು. ಧರ್ಮಸ್ಥಳ ಪರ ವಕೀಲರು ತಾವು ಪ್ರಕರಣದಲ್ಲಿ ಭಾಗಿಯಾಗಲು ನಮಗೂ ಅವಕಾಶ ಬೇಕು ಅಂತ ವಾದ ಮಂಡಿಸಿದ್ರು. ವಿಚಾರಣೆ ಆಲಿಸಿದಂತಹ ನ್ಯಾಯಾಲಯ ಪ್ರಕರಣವನ್ನ ಮುಂದೂಡಿದೆ. ಈಗ ಕೇಸ್ನಲ್ಲಿ ಭಾಗಿಯಾಗಲು ನಮಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಧರ್ಮಸ್ಥಳವನ್ನ ಸಂತ್ರಸ್ತ ಅಂತ ಪರಿಗಣಿಸಬೇಕು ಅಂತ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ. ಧರ್ಮಸ್ಥಳದ ಪರ ವಕೀಲ ಮನವಿಯನ್ನ ಮಾಡಿರುವಂಥದ್ದು. ಆದರೆ ಧರ್ಮಸ್ಥಳದ ಮನವಿಗೆ ಒಪ್ಪದಂತಹ ತಿಮರೋಡಿ ಗ್ಯಾಂಗ್ ಇದೆಯಲ್ಲ, ಇದು ಮತ್ತೆ ಮಹೇಶ್ ಶೆಟ್ಟಿ ಹಾಗೂ ಇತರ ವಕೀಲರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿರುವಂಥದ್ದು. ಈಗ ಬೆಳ್ತಂಗಡಿ ನ್ಯಾಯಾಲಯದಿಂದ ವಿಚಾರಣೆ ಮುಂದೂಡಿದೆ. ಈ ನಡುವೆ ಧರ್ಮಸ್ಥಳದವರ ಎಂಟ್ರಿಗೆ ಓಕೆ ಅಂತ ಚಿನ್ನಯ್ಯ ಹೇಳಿರುವಂಥದ್ದು.